ಹೀಗೆ ಕೆಐಎಡಿಬಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪಿಂಡ ಪ್ರದಾನ ಮಾಡಿ ಪೊರಕೆ ಓನಕೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ 13 ಹಳ್ಳಿಗಳ 2800 ಎಕರೆ ರೈತರ ಭೂಮಿಯನ್ನು ಕೈಗಾರಿಕೆಗಳಿಗಾಗಿ ಕೆಐಎಡಿಬಿ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ವಿರೋಧಿಸಿ ರೈತರು ಕಳೆದ 128 ದಿನಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಧರಣಿ ನಡೆಸುತ್ತಿದ್ದರೂ ಸಹ ರಾಜ್ಯ ಸರ್ಕಾರ ಇದುವರೆಗೂ ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ. ಇದರಿಂದ ರಾಜ್ಯ ಸರ್ಕಾರ ಇದ್ದೂ ಇಲ್ಲದಂತಾಗಿದೆ ಎಂದು ಆಗ್ರಹಿಸಿ ಧರಣಿ ನಿರತ ರೈತರು ಕೆಐಎಡಿಬಿ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಪಿಂಡ ಪ್ರದಾನ ಮಾಡಿ ಪೊನಕೆ ಹೊರಗೆ ಹಿಡಿದು ವಿನೂತನವಾಗಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ಮಾಡ್ತಾ ಇದೀವಿ. ಎಷ್ಟೇ ನಾವು ಧರಣಿ ಮಾಡಿದ್ರು ಈ ಸರ್ಕಾರಕ್ಕೆ ಕಿವಿ ಕೇಳಿಸ್ತಾ ಇಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಫ್ರೀಡಮ್ ಪಾರ್ಕ್ ಹೋಗಿದ್ವಿ, ಬೆಳಗಾವಿಗೆ ಹೋಗಿದ್ದೀವಿ, ಬೈಕ್ ರ್ಯಾಲಿ ಮಾಡಿದ್ವಿ. ಏನು ಮಾಡಿದ್ರು ರಸ್ತೆನಲ್ಲಿ ಅಡ್ಡಾಕೋದು ಸರ್ಕಾರ ನಮ್ಗೆ ಅಧಿಕಾರ ಐತೆ ಅಂದ್ಬಿಟ್ಟು ರೈತರನ್ನ ಏನು ಕಣಗಳಿಸ್ತವ್ರೆ ಅಂದರೆ ಅಷ್ಟು ಕಷ್ಟ ಕೊಡ್ತಾವ್ರೆ, ಅಷ್ಟು ನೋವು ಕೊಡ್ತಾವ್ರೆ, ಅಷ್ಟೊಂದೆಲ್ಲ ಹಿಂಸೆ ಕೊಡ್ತಾವ್ರೆ ರೈತರಿಗೆ. ಇಷ್ಟೊಂದು ಹಿಂಸೆ ಕೊಡಬಾರ್ದು ಸರ್ಕಾರ ಇವ್ರಿಗೇನು ಅಧಿಕಾರ ಯಾವ ಶಾಶ್ವತನ ಅಲ್ಲ. ಇರ್ತೈತೆ 3 ವರ್ಷ 5 ವರ್ಷ ಇರ್ತೈತೆ ಅಷ್ಟೇ. ರೈತರು ಶಾಶ್ವತವಾದ ಉಳ್ಕೊಳ್ಳೋರ, ರೈತರು ಭೂತಾಯಿ ಉಳ್ಕೊಂತಾಳೆ, ರೈತರು ಉಳ್ಕೊಂತಾರೆ. ರೈತರು ಉಳಿಸಿದ್ರೆ ದೇಶಕ್ಕೆ ಅನ್ನ ಕೊಡೋದು, ದೇಶಕ್ಕೆ ಬೆನ್ನೆಲುಬು ರೈತ ಅಂತ ಹೇಳ್ತಾರೆ. ಇವರೇ ರಾಜಕಾರಣಿಗಳೇ ಹೇಳ್ತಾರೆ. ಓಟ್ ಹಾಕ್ಸ್ಕೊಳ್ಳೋವಾಗ ಇವತ್ತು ಪಿಂಡ ಪ್ರದಾನ ಮಾಡಿದ್ದೀವಿ, ರೈತರ ಹುತಾತ್ಮರಿಗೆ ಪಿಂಡ ಪ್ರದಾನ ಮಾಡಿದ್ದೀವಿ. ಅದೇ ಸರ್ಕಾರ ನಮ್ಮ ಪಾಲ್ಗೆ ಸತ್ತೋಗಿದೆ, ನಮ್ಮ ಪಾಲ್ಗೆ ಯಾವುದು ರಕ್ಷಣೆ ನಮ್ಗೆ ಕೊಡ್ತಾ ಇಲ್ಲ ಅಂತೇಳಿ ಸರ್ಕಾರಕ್ಕೂ ಪಿಂಡ ಪ್ರದಾನ ಮಾಡಿದ್ದೀವಿ. ಪ್ರದಾನ ಮಾಡಿ ನಾವು ಸರ್ಕಾರಕ್ಕೆ ಇದು ಮಾಡ್ತಾ ಇದ್ದೀವಿ, ತಿಥಿ ಮಾಡ್ತಾ ಇದ್ದೀವಿ. ಸರ್ಕಾರಕ್ಕೆ ತಿಥಿ ಮಾಡಿದ್ದೀವಿ ನಾವು. ನಮ್ಮ ಹೆಸರು ಗೌರಮ್ಮ ಅಂತ. ನಮ್ಮ ಪಾಲಿಗೆ ಸತ್ತೋಗಿದೆ, ಅವ್ರಿಗೆ ಇದ್ದು ಅವರು ಸತ್ತಂಗೆ ಅಂತ ಬಿಟ್ಟು ನಾವು ಅವ್ರಿಗೋಸ್ಕರನೂ ಪಿಂಡ ಪ್ರದಾನ ಮಾಡಿದ್ದೀವಿ. ಯಾಕಂದರೆ ನಮ್ಮ ರೈತರ ಕಷ್ಟ ಏನು ಸುಖ ಏನು ಅಂತ ಇವತ್ತಿಗೂ ನಾವು 128 ದಿವಸದಿಂದ ಅವರು ನಮ್ಮ ಕಷ್ಟ ಸುಖಕ್ಕೆ ಯಾವುದು ಸ್ಪಂದಿಸಲಿಲ್ಲ. ರೈತರು ಬಿಡು ಅವ್ರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಉದಾಸೀನ ಭಾವದಿಂದ ಇದ್ದಾರೆ. ಆದರೆ ಇದೇ ಹೋರಾಟ ಇದೇ ಥರ ನಾವು ಶಾಂತಿಯುತವಾಗಿ ಇರ್ತೀವಿ ಅಂತ ಅಂದ್ಕೊಂಡ್ಬಿಟ್ರೆ ನಾವು ಇನ್ನು ಇದಕ್ಕಿಂತ ಹೆಚ್ಚು ಉಗ್ರವಾದ ಹೋರಾಟ ಮಾಡ್ತೀವಿ. ಇವತ್ತು ಒನಕೆ ಪರಕೆ ಪೂಜೆ ಮಾಡಿದ್ದೀವಿ, ಅದು ನಮ್ಮ ಕೈಗೆ ಬಂದಿದೆ. ನಾವು ಏನಾಗ್ತೀವಿ, ಒನಕೆ ಒಬ್ಬನು ಹಾಕ್ತೀವಿ, ಮತ್ತು ಗುಡಿಸ್ಬಿಟ್ಟು ಸರ್ಕಾರನ ತಿಪ್ಪೆಗೂ ಹಾಕೋಕ್ಕೂ ಬರುತ್ತೆ, ಒನಕೆ ಒಬ್ಬ ಅಂತ ಚೆಚ್ಚಾಕೋಕ್ಕೂ ಬರುತ್ತೆ. ನಾವು ಇದೇ ರೀತಿ ಉಗ್ರವಾದ ಹೋರಾಟ ಮಾಡೇ ಮಾಡ್ತೀವಿ. ನಮ್ಮ ಭೂಮಿನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಮ್ಮ ಭೂಮಿನ ಉಳಿಸ್ಕೊಡ್ತೀವಿ ಅನ್ನೋ ಭರವಸೆ ನಮಗಿದೆ. ನಾವು ರೈತರೆಲ್ಲ ಒಗ್ಗಟ್ಟಾಗಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಿಸೋದಿಲ್ಲ. ನಿಮ್ಮ ಪ್ರಯತ್ನ ನೀವು ಮಾಡ್ತಾನೆ ಇರಿ, ನಮ್ಮ ಪ್ರಯತ್ನ ನಾವು ಯಾವತ್ತಿಗೂ ಬಿಡೋಲ್ಲ. ನಾವು ನಮ್ಮ ಭೂಮಿನ ಉಳಿಸ್ಕೊಂತೀವಿ. ಇಷ್ಟು ಮಾತ್ರ. ಇನ್ನು ಮಹಿಳಾ ರೈತರಂತೂ ಕೈಯಲ್ಲಿ ಪೊರಕೆ, ಮತ್ತೊಂದು ಕೈಯಲ್ಲಿ ಒನಕೆ, ಬಾಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಮ್ಮ ಜಮೀನೇ ನಮ್ಮ ಜೀವಾಳ, ಜಮೀನು ಕಸಿದುಕೊಂಡರೆ ನಮ್ಮ ಕುಟುಂಬಗಳೇ ಬೀದಿಗೆ ಬರುತ್ತವೆ, ಕೃಷಿಯೇ ನಮ್ಮ ಬದುಕು, ಈ ಭೂಮಿಯನ್ನೇ ನಂಬಿ ಸಾವಿರಾರು ಕುಟುಂಬಗಳು ಜೀವನ ಸಾಗಿಸುತ್ತಿವೆ. ಅಂತಹ ಫಲವತ್ತಾದ ಕೃಷಿ ಭೂಮಿಯನ್ನು ಕೈಗಾರಿಕೆಗಳಿಗೆ ನೀಡುವ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ ಎಂದು ರೈತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಸರ್ಕಾರ ನೋಡಲಿಲ್ಲ, ಅದೇ ರೀತಿ ಸರ್ಕಾರದ ರೈತರ ಮುಂದೆ ಇದರಲ್ಲಿ ಸರ್ಕಾರನೂ ಸತ್ತೋಗಿದೆ ಅಂತೇಳಿ ಸರ್ಕಾರಕ್ಕೆ ಇವತ್ತು ಪಿಂಡ ಪ್ರದಾನ ಮಾಡಿ ಆ ರೈತರಿಗೆ ಯಾವ ರೀತಿ ನಾವು ನಮನಗಳನ್ನು ಸಲ್ಲಿಸಿದ್ವಿ ಮೌನಾಚರಣೆ ಮಾಡಿ, ಅದೇ ರೀತಿ ಸರ್ಕಾರ ಸತ್ತೋಗಿರೋದ್ರಿಂದ ಸರ್ಕಾರಕ್ಕೂ ನಮನಗಳನ್ನು ಸಲ್ಲಿಸಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಇನ್ನೂ ತೀವ್ರವಾದ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳ್ತಾ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೇವೆ. ಕಳೆದ 128 ದಿನಗಳಿಂದ ರೈತರು ಹೋರಾಟ ನಡೆಸಿದ್ದಾರೆ. ಭೂಸ್ವಾಧೀನ ಪ್ರಕ್ರಿಯೆಯನ್ನು ತಕ್ಷಣವೇ ಕೈಬಿಡಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಇನ್ನಷ್ಟು ತೀವ್ರಗೊಳಿಸುತ್ತೇವೆ ಎಂದು ರೈತರು ಸರ್ಕಾರಕ್ಕೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.